ಕೊರೋನಾ ಸಮಯದಲ್ಲಿ ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಆಶಯದಿಂದ ಮಲ್ಲೇಶ್ ನೇತೃತ್ವದಲ್ಲಿ ಪ್ರಾರಂಭವಾದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಇಂದಿಗೆ 2,000 ದಿನಗಳನ್ನು ಪೂರೈಸಿ ಮುಂದೆ ಸಾಗುತ್ತಿದೆ ಅಂತ ವಕೀಲರು ಹಾಗೂ ಸಮಾಜ ಸೇವಕ ರವಿ ಮಾವಿನಕುಂಟೆ ತಿಳಿಸಿದರು. ನಗರದ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇವಲ ಒಂದೆರಡು ದಿನ ಆಹಾರ ವಿತರಣೆ ಮಾಡುವುದೇ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಮಲ್ಲೇಶ್ ಮತ್ತು ತಂಡ ದಾನಿಗಳ ನೆರವಿನಿಂದ ಕಳೆದ 2008 ದಿನಗಳಿಂದಲೂ ನಿರಂತರ ಕಡು ಬಡವರಿಗೆ ನಿರಾಶ್ರಿತರಿಗೆ ಆಹಾರ ಒದಗಿಸುತ್ತಾ ಇರುವುದು ಶ್ಲಾಘನೀಯ ಸಂಗತಿಯಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮಾತನಾಡಿ, ಪ್ರತಿನಿತ್ಯ ಹಸಿದವರಿಗೆ ಆಹಾರ ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಕೇವಲ ಆಹಾರ ವಿತರಣೆಗೆ ಸೀಮಿತವಾಗದೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವೃದ್ಧರ ಆರೋಗ್ಯಕ್ಕೆ, ಕಡುಬಡ ಕುಟುಂಬಗಳ ದೈನಂದಿನ ಬದುಕಿಗೆ ಸಾಕಷ್ಟು ಸಹಕಾರಿಯಾಗಿದೆ. ಈ ಉತ್ತಮ ಕಾರ್ಯ ಮತ್ತಷ್ಟು ಹೆಚ್ಚಾಗಲಿ, ಮಲ್ಲೇಶ್ ಮತ್ತು ತಂಡಕ್ಕೆ ಶುಭವಾಗಲಿ ಅಂತ ಹಾರೈಸಿದರು. ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ನಗರಸಭಾ ಉಪಾಧ್ಯಕ್ಷ, ರೈಲ್ವೆ ಸ್ಟೇಷನ್ ಮಲ್ಲೇಶ್, ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ನಾಗರಾಜು, ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಅತ್ತಿ, ಪಿಸಿ ಲಕ್ಷ್ಮೀನಾರಾಯಣ, ಶಿವಕುಮಾರ್, ರಾಘವೇಂದ್ರ, ಶಕ್ತಿ ಜ್ಞಾನದೇವಿ, ವೀರಭದ್ರ ಬಸಪ್ಪ ಕ್ಷೇತ್ರದ ಪ್ರಧಾನ ಅರ್ಚಕರಾದ ನವೀನ್ ಕುಮಾರ್, ದೊಡ್ಡಬಳ್ಳಾಪುರ ಕಲಾವಿದರ ಸಂಘದ ಅಧ್ಯಕ್ಷ ಎಸಿ ಅಶೋಕ್, ಬಿಜಿ ಅಮರ್ನಾಥ್, ಸೇಲ್ವಂ, ಶ್ರೀನಿವಾಸ್ ಗುರೂಜಿ, ಶ್ರೀನಿವಾಸ್ ದೊಡ್ಡ ಬೆಳವಂಗಲ, ನಟ ವೀಡೆ ಸುಧೀರ್, ಸಮಾಜ ಸೇವಕಿ ಅಮೀನಾ ಕೊಡಗು, ದೈವಪುತ್ರ ಚಿತ್ರತಂಡದ ಎಲ್ಲ ಕಲಾವಿದರು ಹಾಜರಿದ್ದರು. ಹರೀಶ್, ದೊಡ್ಡಬಳ್ಳಾಪುರ, ಸುವರ್ಣ ಟೈಮ್ಸ್. ಇದು ನೇರ ನುಡಿ ಕನ್ನಡದ ಧ್ವನಿ. ಇದು ನೇರ ನುಡಿ ಕನ್ನಡ ಧ್ವನಿ. ಇವತ್ತು ಕಾರ್ಯಕ್ರಮ ಬಂದಿದ್ದೀರಾ, ಕಾರ್ಯಕ್ರಮದ ಬಗ್ಗೆ ಏನು ಸರ್? ಮೊದಲನೇದಾಗಿ ಎಲ್ಲರಿಗೆ ನಮಸ್ಕಾರ. ಈ ದಿನ 2008ನೇ ಒಂದು ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಶ್ರೀಯುತ ಮಲ್ಲೇಶ್ ಅವರು ಮಾಡ್ತಾ ಇದ್ದಾರೆ. ಅವ್ರ ಸಂಗಡಿಗರು ಸೆಲ್ವಂ ಇದ್ದಾರೆ. ಅವರೆಲ್ಲ ಸೇರಿ ಈ ಒಂದು ಅನ್ನದಾಸೋಹ ಮಾಡ್ತಾ ಇರೋದು ಭಾಳ ಒಂದು ಶ್ರೇಷ್ಠವಾದಂಥ ಕೆಲಸ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಶೇಷವಾಗಿ ಇಲ್ಲಿ ಭಾಳ ಜನ ಫ್ಯಾಕ್ಟ್ರಿ ವರ್ಕರ್ಸ್ ಇದ್ದಾರೆ. ಭಾಳ ಜನ ಕೆಲಸ ಹುಡ್ಕೊಂಡು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಬೆಂಗಳೂರು ಸುತ್ತಮುತ್ತಲು ಇರುವಂಥ ಫ್ಯಾಕ್ಟ್ರಿಗಳಿಗೆ ಬರ್ತದೆ. ಸೊ ಎಷ್ಟೋ ಜನ ಒಂದೊತ್ತು ಊಟನೂ ಸಿಗದಿರ ಹಸುವಿಂದ ಮಲಗಿರುವಂಥದ್ದು ಉದಾಹರಣೆ ಇದ್ದೇ ಇರ್ತವೆ. ಆ ದಿಕ್ಕಿನಲ್ಲಿ ಇವರೇನು ನಿರಂತರವಾಗಿ ಅನ್ನದಾಸೋಹ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಂದು ಭಾಳ ಶ್ರೇಷ್ಠವಾದ ಕೆಲಸ, ಪುಣ್ಯದ ಕೆಲಸ ಅಂತ ಭಾವಿಸ್ತೀನಿ. ಮತ್ತು ನಾನು ಕೋವಿಡಲ್ಲೂ ಸಹ ಇವರು ಕಾರ್ಯಕ್ರಮ ಮಾಡಿರೋದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ, ಫೋಟೋಸ್ ಸಹ ನೋಡಿದ್ದೀನಿ. ಕೊರೋನಾ ಬಂದಾಗ ಭಾಳ ಜನಕ್ಕೆ ತಿನ್ನೋದಕ್ಕೆ ಊಟ ಇರಲಿ, ಭಾಳ ವಲಸೆ ಜನ ಹೋದರು. ಸುಮಾರು ಸಾವಿರಾರು ಜನ ಕೆಲಸ ಇಲ್ಲ ಅಂತ ನಡ್ಕೊಂಡು ಹೋದರು ಬೇರೆ ಬೇರೆ ರಾಜ್ಯಗಳಿಗೆ. ಆ ಸಂದರ್ಭದಲ್ಲಿ ಸಹ ವಿಶೇಷ ಶಿಬಿರಗಳನ್ನು ಮಾಡಿ ಊಟ ನೀಡಿದ್ದಾರೆ. ಈ ಒಂದು ಕೆಲಸದಲ್ಲಿ ಇವರಿಗೆ ದಾನಿಗಳು ಏನು ಸಹಾಯ ಮಾಡಿದ್ದಾರೆ, ಬೇರೆ ಎಲ್ಲರಿಗೂ ಇದೇ ರೀತಿ ಒಂದು ನಮ್ಮ ರಾಜ್ಯದ ಹೋಗ್ಲಿಕ್ಕೂ ಈ ದೇಶಕ್ಕೆಲ್ಲನೂ ಇವರು ಮಾದರಿಯಾಗಿ ಈ ಕಾರ್ಯಕ್ರಮನ ಮುಂದುವರಿಸಬೇಕು. ಜೊತೆಗೆ ಅನ್ನದಾಸೋಹ ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮ ಇವರು ಈ ಚಳಿಗಾಲ ಬರ್ತಾ ಇದೆ, ಬೆಡ್ಶೀಟ್ ಕೊಡುವಂಥದ್ದು, ಬ್ಲಾಂಕೆಟ್ ಕೊಡುವಂಥದ್ದು, ಮತ್ತು ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು ವಿತರಣೆ ಮಾಡುವಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಇದು ಸಹ ಒಳ್ಳೆಯ ಕಾರ್ಯಕ್ರಮ. ಇದು ಸಮಾಜದಲ್ಲಿ ಉತ್ತಮ ಸಮಾಜದ ಕಟ್ಟೋದಕ್ಕೆ ಒಂದು ನಿದರ್ಶನ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. 8 ದಿನಗಳ ಜರ್ನಿ ಇದೆಯಲ್ಲ, ಅದು ತಮಾಷೆ ಮಾತಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಸತತವಾಗಿ 19ರಿಂದ 25ಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೀವಿ ಅಂತೇಳಿ ಅದರ ಸವಾಲುಗಳು, ಅದರ ಸಾಧನೆ ಎಲ್ಲವೂ ಕ್ರೆಡಿಟ್ ಗೋಸ್ಟು ನಮ್ಮ ಮಲ್ಲೇಶಣ್ಣ ಮತ್ತು ತಂಡ, ವಿಶೇಷವಾಗಿ ನಿಮ್ಮಂಥವ್ರಿಗೆ. ಜೊತೆಗೆ ದಾನಿಗಳೇನಿಷ್ಟು ದಿನಗಳ ಕಾಲ ನಿರಂತರವಾಗಿ ಪ್ರತಿನಿತ್ಯಕ್ಕೆ ದಾನಕ್ಕೆ ಶ್ರೇಷ್ಠತೆ ಪಡೆಯೋದು ಅವರೇ ನೇನು ಬೇರೇನು ಪದಗಳಿಲ್ಲ. ಇನ್ಫ್ಯಾಕ್ಟ್ ಆ ಎಲ್ಲವೂ ಕೂಡ ಗೋಸ್ ಟು ದಿ ಡೋನಾರ್ಸ್. ಇನ್ಫ್ಯಾಕ್ಟ್ ಇವತ್ತು ಯಾರೆಲ್ಲ ಸಹಾಯ ಹಸ್ತ ಚಾಚಿದಿರಿ ಈ ಒಂದು ಕಾರ್ಯಕ್ರಮಕ್ಕೆ, ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ಲಿಕ್ಕೆ ನಾವು ಬಯಸ್ತೇವೆ. ಮಲ್ಲೇಶಣ್ಣನ ಜೊತೆ ನಾವು ಕೂಡ ಸದಾ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿನ ಬಡಜನರುಗಳು ನಿಧಾನಕ್ಕೆ ಅವರು ಎಲ್ಲರೂ ಕೂಡ ಹಸಿವಿನ ಮುಕ್ತ ಭಾರತ ಅಥವಾ ನಮ್ಮ ರಾಜ್ಯ, ನಮ್ಮ ಊರು ಚೆನ್ನಾಗಿರಬೇಕು ಅಂತೇಳಿ ಬಯಸುವ ಸಮಾಜಮುಖಿಗಳು ಇವತ್ತೆಲ್ಲರೂ ಸೇರಿದ್ದಿದೆ. ಆಯಾಯ ಬೇರೆ ಬೇರೆ ರಂಗಗಳಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ ಒಟ್ಟಾರೆ ನಮ್ಮ ಹಿತಾಸಕ್ತಿ ಏನಂದರೆ ಬಡವರಿಗಾಗಿ ಏನಾದರೂ ಮತ್ತು ಬಲ್ಲವರಿಗೆ ಇರೋ ಹತ್ರ ಕಸಿದು ತಂದು ಕೊಡುವಂಥದ್ದು ಸಂಪತ್ತಿದೆಯಲ್ಲ, ಸಂಪತ್ತಿನ ಈಕ್ವಲ್ ವರ್ಗೀಕರಣ ಆಗಿದ್ದೀರಿ. ಇವತ್ತು ಈ ಪರಿಸ್ಥಿತಿ ಸಮಾಜಕ್ಕೆ ಆಡ್ತಿರ್ಲಿಲ್ಲ ಅಂತ ನಾನು ವೈಯಕ್ತಿಕ ಅನ್ಕೋತೀನಿ. ಇವೆಲ್ಲವನ್ನು ಮೀರಿದ್ದು ನಾವೆಲ್ಲ ಮನುಷ್ಯ ಧರ್ಮವನ್ನು ಇಟ್ಕೊಂಡು ಪಾಲನೆ ಮಾಡಬೇಕಾಗ್ತದೆ. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ
ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ದರ್ಗಾಜೋಗಳ್ಳಿ ಗ್ರಾಮದಲ್ಲಿ 2008ನೇ ದಿನ ಇವತ್ತು ಏನು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾವ್ರೆ. ಅವರು ತುಂಬ ಶ್ರಮಪಟ್ಟು ಯಾರನ್ನೂ ಹಿಡಿದು ಒಂದು ದಿನವೂ ನಿಲ್ಲಿಸ್ದಂಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವ್ರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ. ಇನ್ನೂ ಇಂಥ ಕೆಲಸಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲ ಕಡೆ, ಇಡೀ ಎಲ್ಲ ಕಡೆಯೂ ಮಾಡೋವಂಥ ಜನಕ್ಕೆ ನಾವು ಸಹಕಾರ ಕೊಡಬೇಕು. ಅಂಥವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಮುಂದೆ ಅವರು ಇನ್ನೂ ಹೆಚ್ಚಿಗೆ ಜನೋಪಯೋಗಿ ಕೆಲಸ ಮಾಡೋದಕ್ಕೆ ಅಂಥವ್ರನ್ನ ನಾವು ಬೆಳೆಸಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿತ್ತು ನಮ್ಮೆಲ್ಲರಿಗೂ. ದೊಡ್ಡಬಳ್ಳಾಪುರ ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾರು 10 ರೂಪಾಯಿ ಕೊಡಬೇಕು ಅಂದ್ರೆ ಹಿಂದೂ ಮುಂದೆ ನೋಡ್ತಾರೆ. ಇವತ್ತು ಅಂಥದ್ರಲ್ಲಿ ಸಹಸ್ರಾರು ರೂಪಾಯಿಗಳನ್ನ ಇಂಥ ಸೇವಾ ಕಾರ್ಯಕ್ಕೆ ವಿನಿಯೋಗ ಮಾಡುವಂತ ದಾನಿಗಳು ಹೆಚ್ಚು ಆಗಲಿ. ಇಂಥ ಸೇವಾ ಕಾರ್ಯಕ್ರಮಗಳ ಮೂಲಕ ಇನ್ನೂ ಹೆಚ್ಚು ಜನಗಳಿಗೆ, ಹಸಿದವ್ರಿಗೆ ಮತ್ತು ಅಶಕ್ತರಿಗೆ ಸೇವೆ ಸಿಗಲಿ ಅಂತ ಕೂಡ ಮನಸ್ಸುಗಳು ಇನ್ನೂ ದೊಡ್ಡದಾಗ್ಲಿ. ಯಾಕೆಂದ್ರೆ ಇರೋದೆರಡು ದಿನ ಒಳ್ಳೇದು ಅನ್ಸ್ಕೊಂಡು ಹೋಗೋಣ ಅಂತ ನಮ್ಮ ಅಪ್ಪು ಬಾಸ್ ಅವ್ರು ಏನ್ ಹೇಳಿದ್ದಾರೆ, ಆ ಒಂದು ಕಾರ್ಯನ ಮಲ್ಲೇಶು ಮತ್ತು ಅವ್ರ ತಂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅವ್ರ ಕುಟುಂಬ. ಯಾಕೆಂದ್ರೆ ಮಲ್ಲೇಶು ನಮ್ಮ ಜೊತೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಮನೆ ಮಠ ಎಲ್ಲ ಮರೆತು ಬಿಡ್ತಾನೆ. ಆ ರೀತಿ ಮಲ್ಲೇಶ್ ಅವರು ಈ ದಿನ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡಲಿ. ನಮ್ಮಂತ ಕಾರ್ಯಕ್ರಮಕ್ಕೆ ಕರೆದು 4 ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡು ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ನಿಲ್ಲಿಸ್ತೀನಿ. ಮತ್ತು ಇದರಲ್ಲಿ ವಿಶೇಷವಾಗಿ ಇವತ್ತು ಚಿತ್ರತಂಡ ದೈವಪುತ್ರ ಎಂಬ ಒಂದು ಚಿತ್ರತಂಡ 10 ದಿನಗಳ ಕಾಲ ನಮ್ಮ ದೊಡ್ಡಬಳ್ಳಾಪುರ ನಗರ ಮತ್ತು ಗ್ರಾಮಾಂತರದಲ್ಲಿ ಚಿತ್ರೀಕರಣ ಹೊರತು ಆ ಚಿತ್ರತಂಡದವರು ಬರ್ತಾ ಇದ್ದಾರೆ. ಇವಾಗ ಆ ಚಿತ್ರ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಲ್ಲೇಶು ಮತ್ತು ಎಲ್ಲ ತಂಡದವರು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಅತಿ ಹೆಚ್ಚು ಇಂತಹ ಕಾರ್ಯಕ್ರಮಗಳಲ್ಲಿ ಅಂತ ಚಿತ್ರತಂಡದವರು ಬಂದು ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚು ಸೇವೆ ಮಾಡಬಹುದು. ಈ ಜೊತೆಯಲ್ಲಿ ನಮ್ಮ ಸೆಲ್ವಂ ಇರ್ಬೋದು, ಮಾವನಕುಂಟೆ ರವಿ ಅವರು ಇರ್ಬೋದು, ಹಲವಾರು ಮಹನೀಯರು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ದರ್ಗಾ ಜೋಗಳ್ಳಿ ಏನು ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಇದು ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದ ಮಾತನ್ನ ನಿಮ್ಮ ಜೊತೆಲಿ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಲ್ಲೇಶ್ ಮತ್ತು ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಅನ್ನದಾನ ಎಲ್ಲಿ ನಡೆಯುತ್ತೋ ಅಲ್ಲಿ 330 ಕೋಟಿ ದೇವತೆಗಳು ಇರುವಂತಹ ಜಾಗ, ಅನ್ನಪೂರ್ಣೇಶ್ವರಿಯ ಸದಾ ಸಾನ್ನಿಧ್ಯ ಇರುವಂತಹ ಜಾಗ. ಇದು ಸುಮಾರು ಈ 5 ವರ್ಷಗಳ ಕಾಲ ಸತತವಾಗಿ 2008ನೇ ದಿವಸ ಇವತ್ತು ಇದೊಂದು ಸಂಸ್ಥೆಯಿಂದ ಯಾರಿಗೆ ಈ ಬಡ ಜನರು ಯಾರಿದ್ದಾರೆ ಆ ಕರೋನಾ ಟೈಮಲ್ಲಿ ಅವರವರ ಮನೆಗಳು ನಡೆಯಲಿಲ್ಲ, ಮನೆಯಲ್ಲಿ ಹಸಿವು ಆ ಹಸಿವನ್ನು ನೀಗಿಸೋದಕ್ಕೆ ದೊಡ್ಡಬಳ್ಳಾಪುರದ ಇವತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ಒಂದು ಪ್ರಯತ್ನ ಆಯಿತು. ಅಂತಹ ಪ್ರಯತ್ನ ಇವತ್ತು 2008ನೇ ದಿವಸಕ್ಕೆ ಕಾಲಿಟ್ಟಿದೆ ಅಂತಂದರೆ ಇದರ ಮಹತ್ವ ಎಂಥದ್ದು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಆ ವ್ಯಕ್ತಿ ತುಂಬ ಸರಳತೆಯಿಂದ, ತುಂಬ ಸರಳ ಜೀವಿ, ಎಲ್ಲರ ಜೊತೆಯಲ್ಲೂ ಬೆರೆತು ಎಲ್ಲರ ಜೊತೆಯಲ್ಲೂ ಒಡನಾಡಿಯಾಗಿ ಕೆಳಗಡೆ ವರ್ಗದಿಂದ ಮೇಲ್ವರ್ಗದವರೆಗೆ ಎಲ್ಲರನ್ನೂ ತನ್ನ ಕೈ ಬೆರಳಲ್ಲಿ ಅವರನ್ನು ಸಹಾಯಹಸ್ತವನ್ನು ಕೇಳಿ ಇವತ್ತಿಗೆ 2008ನೇ ದಿನದ ಈ ಅನ್ನದಾನ, ನಿರಂತರ ಅನ್ನದಾನವನ್ನು ಮಾಡ್ತಾ ಬಂದಿರತಕ್ಕಂಥ ಶ್ರೀ ಮಲ್ಲೇಶ್ವರವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳಬೇಕು. ನಂತರ ವಿಶೇಷವಾಗಿ ಮಲ್ಲೇಶ್ವರವರು ಅವ್ರು ಹೋಗದೇ ಇರೋ ಮೆಟ್ಲಿಲ್ಲ, ಅವ್ರು ಹೋಗದೇ ಇರೋ ಹೊಸಲಿಲ್ಲ. ಬಡ ಜನರಿಗೆ ಹಸಿವನ್ನು ನೀಗಿಸಬೇಕು, ಆ ಬಡ ಜನರಿಗೆ ಅನ್ನದಾನ ಮಾಡಬೇಕು. 2008 ದಿವಸಗಳ ಕಾಲ ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರ ಮಹತ್ವ ತುಂಬ ಅಪಾರವಾದಂಥದ್ದು. ಇಂತಹ ಕಾರ್ಯ ರಾಜರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಯಾವ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ಎಂತಹ ಶಕ್ತಿ ಇದೆ, ಆ ಶಕ್ತಿಗೆ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿದೆ ಇವತ್ತು. ಹಾಗಾಗಿ ಇವತ್ತು ಒಂದು ವಿಶೇಷ 2008ನೇ ದಿನದ ಈ ನಿರಂತರ ಅನ್ನದಾಸೋಹ ಇನ್ನೂ ಮುಂದಕ್ಕೂ ಇದೇ ರೀತಿಯಾಗಿ ನಡೀತಾ ಇರಲಿ. ಅವರಿಗೆ ಇನ್ನೂ ಅಷ್ಟು ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುಷ್ಯ, ಆರೋಗ್ಯ ಭಗವಂತ ಆ ಅನ್ನಪೂರ್ಣೇಶ್ವರಿ ದೇವಿ ಮಲ್ಲೇಶ್ವರಿಗೆ ಕೊಟ್ಟು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಈ ಅನ್ನಪೂರ್ಣೇಶ್ವರಿ ಅನುಗ್ರಹ ಅವರಿಗೆ ಸದಾಕಾಲ ಇರಲಿ ಅಂತ ಹೇಳ್ತಾ, ನಮ್ಮ ಕರ್ನಾಟಕದ ಭುವನೇಶ್ವರಿ ತಾಯಿಯ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳ್ತಾ, ನಮ್ಮ ಅರಿಶಿನ ಕುಂಕುಮ ಯಾವತ್ತೂ ಅವರ ಹಣೆಯಲ್ಲಿ ಇರಲಿ ಅಂತ ಹೇಳ್ತಾ, ಅವರ ನಂಬ್ಕೊಂಡಿರ್ತಕ್ಕಂಥ ಈ ಕುಟುಂಬಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತು ಇವತ್ತಿನ ವಿಶೇಷ ಇವತ್ತು
ನನ್ನಯ ಒಂದು 39ನೇ ಹುಟ್ಟುಹಬ್ಬದ ದಿನಾಚರಣೆಯ ಅಂಗವಾಗಿ ಅವರಿಗೆ ಫೋನ್ ಮಾಡಿದ್ದೆ, ಈ ಥರ ಇದೆ ಅಂಥೇಳಿ. ಇಲ್ಲ, ನೀವು ಖಂಡಿತ ಬರಬೇಕು ಹೇಳಿ ಅವರ ಒಂದು ಒಪ್ಪಿಗೆ ಮೇರೆಗೆ ಮತ್ತು ಅವರ ಒಂದು ಅವರ ಅನ್ಯೋನ್ಯತೆ ಸಂಬಂಧ ಇವತ್ತಿಗೆ ಒಂದು ಸುಮಾರು 30 ವರ್ಷಗಳದ್ದು. ಇಲ್ಲೇ ಕಾಣ್ತಾ ಇರ್ಬೋದು, ಈ ನವಗ್ರಹ ದೇವಸ್ಥಾನ ಇದೆ, ಇಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಇದೆ. ನಾನು ನಮ್ಮ ತಂದೆಯವರು ಸತತವಾಗಿ 30-35 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೇವೆ. ಅವಾಗಿಂದಲೂ ಇವರ ನಮ್ಮ ಒಂದು ಒಡನಾಡಿ, ಅವಾಗಿಂದಲೂ ಸಂಬಂಧ. ಹಾಗಾಗಿ ಇವತ್ತು ನಾವು ಇಂತಹ ನನ್ನ ಒಂದು ಹುಟ್ಟುಹಬ್ಬ ಆಚರಣೆಯನ್ನು ನಾನು ಇಲ್ಲಿ ಮಾಡ್ಕೊಳ್ತೀನಿ ಅನ್ನೋದು ತುಂಬ ವಿಶೇಷ. ಅದರಲ್ಲೂ ಕರ್ನಾಟಕ ರಾಜ್ಯದ ಧರ್ಮ ಪ್ರಚಾರಕ್ಕಾಗಿ ವಿಶೇಷವಾಗಿ ನನ್ನನ್ನು ನಮ್ಮ ದೊಡ್ಡಬಳ್ಳಾಪುರದಿಂದ ನಮ್ಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಜೀರವರು ನನ್ನನ್ನು ಕರ್ನಾಟಕ ರಾಜ್ಯದ ಧರ್ಮ ಪ್ರಚಾರಕ್ಕಾಗಿ ನೇಮಕ ಮಾಡಿರ್ತಾರೆ. ಇದೇ ಒಂದು ವಿಶೇಷ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮ ಮತ್ತು ಒಂದು ನಮ್ಮ ಪ್ರಮೋದ್ ಜಿಯವರಿಗೆ ನಾನು ಕೊಡುವಂಥ ಒಂದು ಧನ್ಯವಾದವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣ ರಾಯರಿಗೂ ಕೂಡ ನಾನು ಇವತ್ತು ಒಂದು ಈ ವಿಶೇಷದ ದಿನದಲ್ಲಿ ಅವರ ಸ್ಮರಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.